ಆಗಸ್ಟ್ 3, 2011 ಅವತ್ತು ತೀರಾ ಅನಿರೀಕ್ಷಿತ ಎಂಬಂತೆ ಡಿ.ವಿ. ಸದಾನಂದಗೌಡ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅಂದರೆ ಇವತ್ತಿಗೆ ಡಿ.ವಿ. ಮುಖ್ಯಮಂತ್ರಿಯಾಗಿ ಪೂರ್ತಿ 9 ತಿಂಗಳು. ಈ ಅವಧಿಯಲ್ಲಿ ಅವರು ಸೋತಿದ್ದೆಲ್ಲಿ, ಗೆದ್ದಿದ್ದೆಲ್ಲಿ? ಇಲ್ಲಿದೆ ಪ್ರೋಗ್ರೆಸ್ ರಿಪೋರ್ಟ್. ಡಿ.ವಿ. ಸದಾನಂದಗೌಡ ರಾಜ್ಯದಲ್ಲಿ ಸಾಮಾನ್ಯ ಸಚಿವರಾಗುವ ಕನಸು ಕಾಣದವರು ಏಕಾಏಕಿ ಮುಖ್ಯಮಂತ್ರಿ ಗಾದಿಗೇರಿದ್ರು. ಕನಸು ಮನಸ್ಸಿನಲ್ಲೂ ಬಯಸದ ಸಿಎಂ ಕುರ್ಚಿ ಭಾಗ್ಯ ಒದಗಿ ಬಂದು ಇವತ್ತಿಗೆ ಪೂರ್ತಿ 9 ತಿಂಗಳು. ಮೊದಲು ಈ 9 ತಿಂಗಳಲ್ಲಿ ಸಿಎಂ ಮಾಡಿದ ಸಾಧನೆ ಏನು ಅಂತ ನೋಡೋಣ. ನಾಗರಿಕ ಸೇವಾ ಕಾಯ್ದೆ ಜಾರಿ ಮಾಡುವ ಮೂಲಕ ನಿಗದಿತ ಸಮಯದೊಳಗೆ ಜನಸಾಮಾನ್ಯರಿಗೆ ಅಗತ್ಯ ಸೇವೆಗಳನ್ನು ಪೂರೈಸುವಲ್ಲಿ ಸಿಎಂ ಯಶಸ್ವಿಯಾಗಿದ್ದಾರೆ. ಇಂದು ಹರಸಾಹಸ ಮಾಡಿ ಮಂಡಿಸಿದ ಬಜೆಟ್ನಲ್ಲಿ ಹಲವಾರು ಜನಪರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಡಿ.ವಿ. ಕಿರೀಟ ಸೇರಿದ ಮತ್ತೊಂದು ಕರೆ. ಆ ಪೈಕಿ ಪ್ರಮುಖವಾದದ್ದು ಸಣ್ಣ ರೈತರಿಗೆ ಬಡ್ಡಿರಹಿತ ಸಾಲ ನೀಡುವ ಯೋಜನೆ, ಕೊಳಚೆ ಪ್ರದೇಶದ ನಿವಾಸಿಗಳಿಗೆ ಹಕ್ಕುಪತ್ರ, ಹಿಂದುಳಿದ ವರ್ಗಕ್ಕೆ ಹೆಚ್ಚಿನ ಅನುದಾನ ಸವಲತ್ತು ನೀಡಿದ್ದು ಸದಾನಂದಗೌಡರ ಸಾಧನೆಗಳ ಪೈಕಿ ಪ್ರಮುಖವಾದವು. ಬರಗಾಲ ಪೀಡಿತ ಜನರ ನೆರವಿಗೆ ಮುಂದಾಗಿ ಆರಂಭದಿಂದಲೇ ಸಮರ್ಥವಾಗಿ ನಿರ್ವಹಣೆ ಮಾಡುವಲ್ಲಿ ಸೋತದ್ದು ಸದಾನಂದಗೌಡರ ಪ್ರಮುಖ ವೈಫಲ್ಯತೆ. ಸಂಪುಟ ವಿಸ್ತರಣೆ ಮಾಡಿ 21 ಖಾತೆಗಳ ಹೊರೆ ಇಳಿಸಿಕೊಳ್ಳುವಲ್ಲಿ ವಿಫಲರಾದ ಸಿಎಂ ಎಲ್ಲ ಖಾತೆಗಳಿಗೂ ನ್ಯಾಯ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. ಸ್ವಪಕ್ಷೀಯ ನಾಯಕರ ಭಿನ್ನಮತದಿಂದ ರೋಸಿ ಹೋದ ಸಿಎಂ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಸಂಪೂರ್ಣ ವಿಫಲರಾದದ್ದು. ಹೀಗೆ ಅವರ ವೈಫಲ್ಯತೆಗಳ ಪಟ್ಟಿ ಬೆಳೆಯುತ್ತಾ ಸಾಗತ್ತೆ. ಆದರೆ ಈಶ್ವರಪ್ಪ ಪ್ರಕಾರ ಡಿ.ವಿ.ಯನ್ನ ಮುಖ್ಯಮಂತ್ರಿಯಾಗಿ ಜನ ಮೆಚ್ಚಿದ್ದಾರೆ. ವಿಪಕ್ಷಗಳು ವಿಧಾನಸಭೆಯ ಕಲಾಪದಲ್ಲಿ ಭಾಗವಹಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಅಂತಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು. ಸದಾನಂದಗೌಡರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ನಂತರ ಮಾಡ್ತಾರಂಥ ಕಾರ್ಯಗಳ ಬಗ್ಗೆ ಜನ ಮೆಚ್ಚಿದ್ದಾರೆ. ವಿರೋಧ ಪಕ್ಷಗಳು ಕೂಡ ಅಷ್ಟು ವಿಧಾನಸಭೆ ನಡೆಸೋಕ್ಕೆ ಅವಕಾಶ ಕೊಡ್ತಿದ್ದವರು ವಿಧಾನಸಭೆಯ ಪ್ರತಿಯೊಂದು ಕಲಾಪದಲ್ಲೂ ಭಾಗವಹಿಸುವಂಥ ಸ್ಥಿತಿ ತಂದಿದ್ದಾರೆ ಸದಾನಂದಗೌಡರು. ಹಾಗಾಗಿ ಬರೋ ಒಂದು ವರ್ಷ ಇವತ್ತೇನು 9 ತಿಂಗಳ ಅನುಭವದಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ ಅವರ ಅನುಭವ ಇರಲಿಲ್ಲ. ಈ 9 ತಿಂಗಳಲ್ಲಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಎಲ್ಲದಕ್ಕೂ ಅವ್ರ ಗಮನಕ್ಕಿದೆ ಬಂದಿದೆ. ಆದರೆ ವಿಪಕ್ಷ ಮುಖಂಡರು ಅಷ್ಟು ಸುಲಭವಾಗಿ ಸದಾನಂದಗೌಡರಿಗೆ ಫುಲ್ ಮಾರ್ಕ್ಸ್ ಕೊಡಲು ಸಿದ್ಧರಿಲ್ಲ. ಸ್ವಪಕ್ಷೀಯರ ಅಸಹಕಾರದಿಂದ ಸಿಎಂ ಏನನ್ನೂ ಮಾಡಲು ಆಗ್ತಿಲ್ಲ. ಇನ್ನು ರಾಜ್ಯ ಪ್ರಗತಿ ಕಾಣಬೇಕು ಅಂದ್ರೆ ಹೇಗೆ? ಸದಾನಂದಗೌಡ ಅಸಹಾಯಕ ಸಿಎಂ ಅನ್ನೋದು ವಿಪಕ್ಷ ಮುಖಂಡರ ಮಾತು. ಸದಾನಂದಗೌಡರು ಮುಖ್ಯಮಂತ್ರಿ ಆದದ್ದು ಆಕಸ್ಮಿಕ. ಈ 9 ತಿಂಗಳು ಅವರು ಮುಖ್ಯಮಂತ್ರಿಯಾಗಿ ಸರ್ವೈವಾಗಿರೋದೇ ಒಂದು ದೊಡ್ಡ ಅಚೀವ್ಮೆಂಟು ಅವ್ರದ್ದು. ಯಾಕಂದರೆ ಯಡಿಯೂರಪ್ಪನವರು ಅವ್ರನ್ನ ಕಿತ್ತಾಕಿ ಮತ್ತೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಪ್ರಯತ್ನ ಈಗಲೂ ಮಾಡ್ತಾ ಇದ್ದಾರೆ. ಕಳೆದ 6 ತಿಂಗಳಿಂದ ನಿರಂತರವಾಗಿ ಮಾಡ್ಕೊಬರ್ತಾ ಇದ್ದಾರೆ. ಇದ್ದಕ್ಕಿದ್ದ ಅವರು ಒಂದೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ರು. ಆಡಳಿತದ ಅನುಭವ ಇಲ್ಲ. ಒಟ್ಟಾರೆ ಮುಖ್ಯಮಂತ್ರಿಯಾಗಿ ಸದಾನಂದಗೌಡ ಸಿಹಿ ಕಹಿಗಳೆರಡನ್ನೂ ಉಂಡಿದ್ದಾರೆ. ಅನಿವಾರ್ಯವಾಗಿ ತಾವು ಉಂಡಿದ್ದನ್ನೇ ಜನರಿಗೂ ಉಣಬಡಿಸಿದ್ದಾರೆ. ಒಂದಂತೂ ಸತ್ಯ, ಅನಿರೀಕ್ಷಿತವಾಗಿ ಮುಖ್ಯಮಂತ್ರಿ ಗಾದಿಗೇರಿದ ಡಿ.ವಿ. ಯಾವುದೇ ಅನುಭವ ಇಲ್ಲದಿದ್ರೂ ಸಾಧ್ಯವಾದ ಉತ್ತಮ ಸಾಧನೆ ಮಾಡಿದ್ದಾರೆ. ಭ್ರಷ್ಟಾಚಾರಕ್ಕೆ ಅವಕಾಶ ನೀಡದೆ ವರ್ಚಸ್ಸು ವೃದ್ಧಿಗೆ ಒತ್ತು ನೀಡಿದ್ದಾರೆ. ಇನ್ನುಳಿದ 1 ವರ್ಷದ ಅವಧಿಯಲ್ಲಿ ಅವರು ಬಡಜನರ ನೆರವಿಗೆ ಮುಂದಾಗಿ ಅತ್ಯುತ್ತಮ ಕಾರ್ಯ ನಿರ್ವಹಿಸಲಿ ಅನ್ನೋದೇ ಎಲ್ಲರ ಹಾರೈಕೆ. ವೀರೇಂದ್ರ ಉಪ್ಪಂದ ಹಾಗೂ ಪ್ರಶಾಂತ್ ನಾತು, ಸುವರ್ಣ ನ್ಯೂಸ್ 24/7.